ಎಂಬುದಾಗಿ ಇಲ್ಲಿ ಸಮನ್ವಯ ಮಾಡಿ, ಅದು ನಿಮಿತ್ತ ಮಾತ್ರ, ಆನಂದಾದಿ ಸಕಲ ಗುಣಗಳು ಪರಮಾತ್ಮನಲ್ಲಿವೆ ಅಂತ ಸಮನ್ವಯ ಮಾಡಿ ಬ್ರಹ್ಮತ್ವವನ್ನು, ಇಡೀ ಶಾಸ್ತ್ರದಿಂದ ಪ್ರತಿಪಾದ್ಯವಾದ ಗುಣಪೂರ್ಣತ್ವವನ್ನು ಇಲ್ಲಿ ಸಮರ್ಥನೆ ಮಾಡುವುದಕ್ಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ಈ ಆನಂದಮಯ ಎಂಬ ಶಬ್ದವನ್ನು ವೇದವ್ಯಾಸದೇವರು ಉಚ್ಚಾರಣೆ ಮಾಡಿದ್ದು ಅತ್ಯಂತ ಸಾರ್ಥಕ ಅಂತ ತೋರಿಸುವುದಕ್ಕೆ ಸರ್ವಗುಣತ್ವತಃ ಎಂಬ ಶಬ್ದದ ಪ್ರಯೋಗವನ್ನು ಮಾಡಿದ್ದಾರೆ ಅಂತ ರಾಯರು ಅನುಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಮಾಡಿ ತಿಳಿಸ್ತಾರೆ. ಇದೊಂದು ಒಂದೇ ಒಂದು ಸಣ್ಣ ಉದಾಹರಣೆ. ಹೀಗೆ ಪದೇ ಪದೇ ಹೆಜ್ಜೆ ಹೆಜ್ಜೆಗೆ ಈ ರೀತಿಯ ಅದ್ಭುತವಾದ ಅಪೂರ್ವವಾದ ಅರ್ಥಗಳನ್ನು ಶ್ರೀಮದಾಚಾರ್ಯರ ವಚನಗಳಿಗೆ ತೋರಿಸಿಕೊಟ್ಟು, ಶ್ರೀಮದಾಚಾರ್ಯರ ವಚನಗಳ ಮಹಿಮೆಯಷ್ಟು ಅದ್ಭುತ, ಶ್ರೀಮದಾಚಾರ್ಯರ ವಚನ ವೇದವ್ಯಾಸದೇವರ ವಚನದ ಮಹತ್ವ ಅಷ್ಟಿದೆ ಅಂತ ಇಡೀ ಜಗತ್ತಿಗೆ ತೋರಿಸಿಕೊಟ್ಟು ಶ್ರೀಮದಾಚಾರ್ಯರಲ್ಲಿ ವೇದವ್ಯಾಸದೇವರಲ್ಲಿ ಭಕ್ತಿ ಬರುವಂತೆ ಮಾಡಿದ್ದಾರಲ್ಲ, ಅದೇ ದೊಡ್ಡ ಸೇವೆ ರಾಯರು ಮಾಡಿದ್ದು. ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪದ. ಅದೇನು ದೇವರ ಸೇವೆ ಮಾಡಿದ್ದು ಅಂದರೆ ದೇವರ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ, ಶ್ರೀಮದ್ ಆಚಾರ್ಯರ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರಲ್ಲ, ಅದೇ ರಾಯರು ಮಾಡುವಂತಹ ಆ ಹರಿವಾಯುಗಳ ದೊಡ್ಡದಾದಂತಹ ಸೇವೆ. ಆ ಸೇವೆಯಿಂದ ದೇವರು, ವಾಯುದೇವರು ಪ್ರಸನ್ನರಾಗಿ ಎಲ್ಲ ಭಕ್ತರು ಬೇಡಿದ ಇಷ್ಟಾರ್ಥಗಳನ್ನು ಕೊಡುವ ಸಾಮರ್ಥ್ಯವನ್ನು, ಶಕ್ತಿಯನ್ನು ಧಾರೆ ಎರೆದಿದ್ದಾರೆ ರಾಯರಲ್ಲಿ ಎನ್ನುವುದಕ್ಕೋಸ್ಕರ ಕಲಿಯುಗ ಕಲ್ಪವೃಕ್ಷ ಕಾಮಧೇನುಗಳಾಗಿ ರಾಯರು ಇವತ್ತಿಗೂ ಎಲ್ಲರಿಂದಲೂ ಪೂಜ್ಯರಾಗಿದ್ದಾರೆ, ಮಾನ್ಯರಾಗಿದ್ದಾರೆ. ಅಂತಹ ದೊಡ್ಡ ಸಾಧನೆಯನ್ನು ಅವರು ಮಾಡಿ ಆ ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಪರಮಾತ್ಮನ ವಿಶೇಷ ಕೃಪಾಪಾತ್ರರಾದ ರಾಯರ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ ವಿಶೇಷವಾಗಿ ಆಗಲಿ. ಅವರು ಬರೆದಂತಹ ಶಾಸ್ತ್ರಗಳಲ್ಲಿರುವ ಸ್ವಲ್ಪಾದರೂ ತತ್ವಗಳನ್ನು ತಿಳಿದುಕೊಳ್ಳುವ ಯೋಗ್ಯತೆ ನಮ್ಮಲ್ಲಿ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣ.